ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ವಾರ್ಡ್ನ ಯುವ ಮೋರ್ಚಾ ಅಧ್ಯಕ್ಷರಾದಂಥ ವಿನೋದ್ ರಾಜ್ ಅವರು 5 ರೂಪಾಯಿ ನಗದು ಬಹುಮಾನವನ್ನು ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಅವರಿಗೆ ನೀಡ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸ್ವೀಕರಿಸಿದ ಹಾಗೂ ನೀಡಿದ ವಿನೋದ್ ಅವರಿಗೆ ಹಾಗೂ ಸಂತೋಷ್ ಅವರಿಗೂ ಕೂಡ ವಿಶೇಷ ಧನ್ಯವಾದಗಳು. ಮತ್ತೆ ಆರಂಭಿಕ ದಾಂಡಿಗದಲ್ಲಿ ಕಾಣ್ತಾ ಇರುವಂತ ರಾಹುಲ್ ಒಂದೆಡೆಯಾದ ರೇವಂತ್ ಇನ್ನೊಂದೆಡೆ ಎತ್ತುಗಾರಿಕೆಯಲ್ಲಿ ಚಂದನ್ ಹೊಡೆತ ಸ್ಟ್ರೈಟ್ ಡ್ರೈವ್ ಅನ್ನ ಕಾಡ್ತಾ ಇದ್ದಾರೆ. ಲಂಗಾನ ವಿಭಾಗದಲ್ಲಿ ಒಂದೋಟವನ್ನ ಗಳಿಸುವ ನಿಟ್ಟಿನಲ್ಲಿ ಸಾಕ್ತಾ ಇದ್ರೆ ಕಾಂತೆಯ ಆರಂಭವನ್ನ ಕಾಣ್ತಾ ಇದೆ. ದಾಖಲಿಸ್ತಾ ಇದೆ ರೋಟದ ಗಳಿಕೆ ತರುವಂತ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಯಲಹಂಕ ಗ್ರಾಮಾಂತರ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಯಲಹಂಕ ಗ್ರಾಮಾಂತರ SC ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಣ್ಣವರು, ಅವಲಹಳ್ಳಿ ಸುರೇಶ್ ಅಣ್ಣನವರು, ನಮ್ಮ ಮುಖಂಡರು ಅವರು ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಟೂರ್ನಿಮೆಂಟು ಮತ್ತು ವೇದಿಕೆಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಯಲಹಂಕ ಗ್ರಾಮಾಂತರ ಅಧ್ಯಕ್ಷರು SC ಮೋರ್ಚಾ ಸೀನಣ್ಣನವರು ಮತ್ತು ಅವಲಹಳ್ಳಿ ಸುರೇಶ್ ಅಣ್ಣನವರು, ಹಾಗೆ ಮುತುಕದಳ್ಳಿ ಮುನ್ರಾಜಣ್ಣ ನಮ್ಮ ಮುಖಂಡರು, SC ಮೋರ್ಚಾ ಮುಖಂಡರು, ಅವ್ರಿಗೂ ಕೂಡ ನಾವು ಈ ದಿನದ ಈ ಟೂರ್ನಿಮೆಂಟು ಮತ್ತು ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಎತ್ತುಗಾರಿಕೆ ಪಡಾಕಾಗಿ ಒಂದು ಚೆಂಡು ಮಕ್ಕನ ಒಂದೋಟದ ಗಳಿಕೆಯನ್ನ ಗಳಿಸ್ತಾ ಇದ್ದಾರೆ. ಓವರ್ನ ಮುಕ್ತಾಯ ಮೊತ್ತ 8 ಪ್ರಥಮ ಓವರ್ನ ಮುಕ್ತಾಯಕ್ಕೆ ಈಗಾಗಲೇ ನಮ್ಮೊಂದಿಗೆ ಆಗಮಿಸ್ತಾ ಇದ್ದಾರೆ ಅತಿಥಿಗಳು. ಯಲಹಂಕ ಗ್ರಾಮಾಂತರ SC ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸಣ್ಣ ಮತ್ತು ಅವಲಹಳ್ಳಿ ಸುರೇಶ್ ಅಣ್ಣ, ನಮ್ಮ BJP ಮುಖಂಡರು, ಹಾಗೆ ನಮ್ಮ ಮುತುಕದಳ್ಳಿ ಮುನ್ರಾಜಣ್ಣ ಅವರು ಆಗಮಿಸಿದರೆ ಅವ್ರಿಗೆ ಕೂಡ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಯಲಹಂಕ ಗ್ರಾಮಾಂತರ SC ಮೋರ್ಚಾ ಅಧ್ಯಕ್ಷರು ನಮ್ಮ ಸೀನಣ್ಣ, ಹಾಗೆ ನಮ್ಮ ಮುಖಂಡರು ಬೈಲಪ್ಪಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ವಿಶೇಷವಾದ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ನಮ್ಮ ಯಲಹಂಕ ಗ್ರಾಮಾಂತರ SC ಮೋರ್ಚಾ ಅಧ್ಯಕ್ಷರು ಸೀನಣ್ಣ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಹಾಗೆ ಅವಲಹಳ್ಳಿ ಸುರೇಶ್ ಅಣ್ಣ ನಮ್ಮ BJP ಮುಖಂಡರು, ಹಾಗೆ ಮುತುಕದಳ್ಳಿ ಮುನ್ರಾಜಣ್ಣನವರು ನಮ್ಮ SC ಮೋರ್ಚಾ ಮುಖಂಡರು BJP, ಹಾಗೆ ನಮ್ಮ ಬೈಲಪ್ಪಣ್ಣವರು ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ತೇಜು ಇವರು ಜೊತೆಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಾಕ್ತಾ ಇದ್ದಾರೆ.
ರಾಹುಲ್ ಹಾಗೂ ರೇವಂತ್ ಅವರ ಈ ಬಾರಿ ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಬಹಳಷ್ಟು ದೊಡ್ಡ ಲಾಭವನ್ನು ಕಾಡ್ತಾ ಇಲ್ಲ. ಟೇಡಿ ಡೆಕ್ಲಾರ್ಡ್ ಕಾಣ್ತಾ ಇದೆ. 2 ಆಟದ ಗಳಿಕೆಯನ್ನು ಕಾಣ್ತಾ ಇದ್ರೆ ತಂಡ ಮೊತ್ತ ಏರಿಕೆಯನ್ನು ಕಂಡುಕೊಳ್ಳುವುದರೊಂದಿಗೆ 11 ತಂಡದ ಮೊತ್ತ ಏರಿಕೆ 11ಕ್ಕೆ ಏರಿಕೆಯನ್ನು ಕಾಡ್ತಾ ಇದೆ. ತೇಜು ಎಸಗಾರಿಕೆ ವಿಭಾಗದಲ್ಲಿ ಯಾವುದೇ ಹೊದ್ದರಿಯನ್ನ ಕಳೆದುಕೊಳ್ಳದೆ ಇದ್ರು ಕೂಡ ಅದ್ದೂರಿ ಕ್ರಿಕೆಟರ್ಸ್ ಸಿಡಿಬೇಕಾಗಿದೆ. ಮತ್ತೊಂದು ವರಸಿನ ಹೊಡೆತವನ್ನು ದಾಖಲಿಸಿದ್ರು. ಟೂಡಿ ಮತ್ತೊಮ್ಮೆ ಟೂಡಿ ಡಿಕ್ಲೈರ್. ಸರ್ ಯೂಸ್ಡ್ ಬಾಲ್ ಕೊಡಿ ಅಲ್ಲಿ ಅಂಪೈರ್ಗೆ. ಇವರು ಮತ್ತೆ ಸುಂದರತೆ ಎಸಗಾರಿಕೆಯನ್ನು ಮಾಡಿದ್ರು. ತಟ್ಟಿ ಬಟ್ಟಿ ಓಡುವುದರ ಪ್ರಕಾರ 1 ಆಟದ ಗಳಿಕೆಯನ್ನ ಗಳಿಸ್ತಾ ಇದ್ದಾರೆ. ಮತ್ತೆ ಎಸಗಾರಿಕೆಯಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದ್ರೆ ತೇಜು ಅದ್ದೂರಿ ಕ್ರಿಕೆಟರ್ಸ್ ತಂಡದ ಆಟಗಾರರು ಸಿಡಿಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳ ಹೊಳೆ ಹೋಗಬೇಕಾಗಿದೆ. ಈ ಮುಖೇನ ತಂಡದ ಓಟದ ಗತಿಯಲ್ಲಿ ಏರಿಕೆಯನ್ನ ಕಂಡ್ರೆ ಮಾತ್ರ ಪಂದ್ಯದಲ್ಲಿ ಎದುರಾಳಿ ತಂಡಕ್ಕೆ ಗೌರವಿತ ಘನತೆಯ ಗುರಿಯನ್ನು ನೀಡಲಿಕ್ಕೆ ಸಾಧ್ಯ. ಮತ್ತೆ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ರೆ 14 2 ಓವರ್ ಮುಕ್ತಾಯಕ್ಕೆ ಮೊತ್ತ 14. ಒಂದು ಕ್ರೀಡಾಕೂಟ. ದಯವಿಟ್ಟು ಯಾವುದೇ ಹೊರಗಿನಿಂದ ಕ್ರೀಡಾಳುಗಳು ಅಂಕಣವನ್ನು ಪ್ರವೇಶಿಸಬಾರ್ದು. ಸಮಯದ ವಿಳಂಬ ಆಗ್ತಾ ಇದೆ. ನಮ್ಮ ಮುಂದೆ ಅಭಾವವೂ ಇದೆ ಸರ್. ಹೊರಗಿನಿಂದ ಪ್ಲೇಯರ್ ಅದ್ದೂರಿ ಕ್ರಿಕೆಟರ್ಸ್ ದಯವಿಟ್ಟು ಗಮನಿಸಿಕೊಳ್ಳಿ ಸರ್. ತಾವು ಕೂಡ ಕ್ರೀಡಾ ಸ್ಫೂರ್ತಿಯನ್ನ ಮೆರಿಬೇಕು. ಅಂತಿಮ 8 ನಿಮಿಷದ ಬಾಕಿ ಉಳಿತಾ ಇದೆ. ಮತ್ತೆ ಬೆರಸರ ಹೊಡೆತವನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಸೀಮಾ ರೇಖೆಯ ಅಂಚಿನಲ್ಲಿ 1 ಆಟದ ಗಳಿಕೆಯನ್ನ ದಾಖಲಿಸಿಕೊಂಡು ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಮತ್ತೊಬ್ಬ ಸಿದ್ಧತೆ ಎಸಗಾರಿಕೆಯನ್ನು ಮಾಡಿದ್ರು. ಜೋಟೆಡ್ ಡೆಲಿವರಿಯನ್ನ ಕಂಡುಕೊಳ್ತಾ ಇದ್ರೆ ಆರಂಭಿಕ 2 ಎಸೆದ ಒಂದೇ ಚಂದನ್ ಆರಂಭಿಕ ಎಸಗಾರಿಕೆಯನ್ನು ಮಾಡಿದಂತ ಚಂದನ್ ಈ ಬಾರಿ ಮತ್ತೆ ಎಸಗಾರಿಕೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರತಿಭಾನ್ವಿತ ಟ್ಯಾಲೆಂಟೆಡ್ ಬೌಲರ್ ಈ ಬಾರಿ ಎಸಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಚ್ಚುಕಟ್ಟಿನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ.
ಮತ್ತೆ ಮೆರೆಸಿನ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟದ ಸುಲಭದ ರೀತಿಯ ಗಳಿಕೆ ಸಡ್ರಂಗ ಬಟ್ಟೆಯನ್ನ ಸೇರ್ಪಡೆಗೊಳ್ತಾ ಇದೆ. ಲಾಸ್ಟ್ ಬಾಲ್ ಇವರು ಮತ್ತೆ ಸುಂದರತೆ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಹೆರ್ಜುಮಖೇರ ಹೇಮಕವಾಗಿ ಸಾಗಿ ಬರ್ತಾ ಇದ್ರೆ ಒಂದು ಆಟದ ಹೆಚ್ಚುವರಿಯ ಗಳಿಕೆಯನ್ನ ದಾಖಲಿಸಿಕೊಳ್ತಾ ಇದೆ. ದಾಖಲಿಸಿದ್ರು. ಕ್ರೀಡಾಂಗಣದ ಹೊರಭಾಗವನ್ನ ಕಾಡ್ತಾ ಇದೆ ಚೆಂಡು. ದೊಡ್ಡ ಹೊಡೆತದ ದಾಖಲಾತಿಯನ್ನ ದಾಖಲಿಸ್ತಾ ಇದೆ. SR ವಿಶ್ವನಾಥ್ ಅವರ ಸುಪುತ್ರರಾಗಿರುವಂತ ಅಲೋಕ್ ವಿಶ್ವನಾಥ್ ಕಪ್ 2026 ಕ್ರೀಡಾಕೂಟ ಅದ್ದೂರಿಯಾಗಿ 2ನೇ ದಿನಕ್ಕೆ ಪಾದಾರ್ಪಣೆಯನ್ನು ಕಾಡ್ತಾ ಇದೆ. ಎಸ್ಗಾರಿಕೆ ವಿಭಾಗದಲ್ಲಿ ನಾಗಾವರಣ ಕಾಡ್ತಾ ಇದ್ದಾವೆ. ಹಿಂದಿನ ಪಂದ್ಯದಲ್ಲಿ ಗೌಡ ಬಹಳಷ್ಟು ಉತ್ತಮವಾದ ಎಸೆಗಾರಿಕೆಯನ್ನು ಮಾಡಿದ್ರು. ಈ ಬಾರಿ ಸಿಡಿಲಂಬರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸೀಮಾ ರೇಖೆಯ ಅಂಚು ಅದ್ದೂರಿ ಕ್ರಿಕೆಟರ್ಸ್ ತಂಡ ಆರಂಭಿಕ ಹಂತದಲ್ಲೇ ದಯವಿಟ್ಟಲ್ಲಿ ಚೆಕ್ಕೆ ಚೆಂಡಾಗ್ತಾ ಇದೆ. ಲಯಬದ್ಧ ಎಸೆತಗಾರಿಕೆಯಲ್ಲಿ ಲೈನ್ ಅಂಡ್ ಲೆಂತನ
ಕಾಪಾಡಿಕೊಳ್ಳುವ ಲೇಟಿನಲ್ಲಿ ಹೆಸರುಗಾರಿಕೆಯನ್ನು ಮಾಡ್ತಾ ಇರುವಂತವರು ನಾಗ. ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ ಪಂದ್ಯಾಟ. ನಾಲ್ಕು ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ತಡಬತ್ತ 25 ಸಿಡಿಬೇಕಾಗಿದೆ. ಸೃಜನ್ ಎಸುಗಾರಿಕೆ ವಿಭಾಗದಲ್ಲಿ ಇವರು ಸುಂದರತೆ ಎಸುಗಾರಿಕೆಯನ್ನು ಮಾಡಿದರು. ಹೊಡೆಯ ಪ್ರಯತ್ನದ ನಡುವೆ ಕೂಡ ಒಂದೋಟಕ್ಕೆ ಮಾತ್ರ ಅವಕಾಶ ಲಭಿಸ್ತಾ ಇದೆ. ಅಂತಿಮ 5 ಎಸೆದ ಮಾತ್ರ ಬಾಕಿ ಉಳಿದಿದೆ. ಬೌಂಡರಿ ಸಿಕ್ಸರ್ಗಳು ದಾಖಲಾಗಬೇಕಾಗ್ತದೆ. ದಾಖಲಿಸುವ ಪ್ರಯತ್ನದಲ್ಲಿ ಗಾಜಿಗೆ ಪ್ರಯತ್ನವನ್ನು ಪಟ್ಟರು ಕೂಡ ಕಷ್ಟದ ಸಾಧ್ಯತೆ ಅವರ ಒಂದು ಓಟದ ಗಳಿಕೆಯನ್ನ ದಾಖಲಿಸ್ತಾ ಇದೆ. ವೈಡ್ ಡೆಲಿವರಿಯನ್ನು ತಂದುಕೊಳ್ತಾ ಇದೆ. ತತಿಯ ನೇತ್ರಿಗೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ವೈಡ್ಗಾಗಿ ಥರ್ಡ್ ಅಂಪರ್ಗಾಗಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯ ಪ್ರಯುಕ್ತ ಸಾಗಿ ಬರ್ತಾ ಇರುವಂತಹ ಈ ಒಂದು ಕ್ರೀಡಾಕೂಟ ಅದ್ದೂರಿಯ ಯಶಸ್ಸನ್ನ ಕಾಣ್ತಾ ಇದೆ. ನಮ್ಮೆಲ್ಲರಿಗೂ ಸಮಾನತೆಯ ದಾರಿಯನ್ನ ತೋರಿಸಿಕೊಟ್ಟಂತವರು ಬಡವನಾಗಿ ಹುಟ್ಟಿದ್ರು ಕೂಡ ಅಸಮಾನತೆಯ ವಿರುದ್ಧ ಹೋರಾಡಿ ಎಲ್ಲ ಮುಂದಿನ ಪೀಳಿಗೆ ಸಮಾನ ಹಕ್ಕುಗಳನ್ನು ಸಮಾನ ಅವಕಾಶಗಳನ್ನು ಪಡಿಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಹೋರಾಟವನ್ನು ನೀಡಿ ಸಂವಿಧಾನವನ್ನು ರಚಿಸಿದಂಥ ಮಹಾನ್ ವ್ಯಕ್ತಿ, ಭಾರತದ ಕಂಡಂಥ ಮಹಾನ್ ವ್ಯಕ್ತಿಗಳಲ್ಲಿ ಓರ್ವರಾಗಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನ ಜಯಂತಿಯ ಪ್ರಯುಕ್ತ ಸಾಗಿ ಬರ್ತಾ ಇದೆ. ಅದೇ ರೀತಿ ಹಸಿರು ಕ್ರಾಂತಿಯನ್ನ ತೋರಿಸಿದಂಥ ಮತ್ತೋರ್ವ ಮಹನೀಯರು
ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಪ್ರಯುಕ್ತ ಸಾಗ್ತಾ ಇದೆ ಇವನು ಯೂತ್ ಐಕಾನ್ ಅಲೋಕ್ ವಿಶ್ವನಾಥ್ ಕಪ್ 2026 ಕ್ರೀಡಾಕೂಟ ಅದ್ದೂರಿಯ 2ನೇ ದಿನದ ಚಾಲ್ತಿಯಲ್ಲಿ ಇವರೇ ಸಿದ್ಧರತೆಯ ಎದುಗಾರಿಕೆ ಅತ್ಯುತ್ತಮವಾದ ಹೊಡೆತವನ್ನು ದಾಖಲಿಸಿದ್ರು ಒಂದೊಡ್ಡದ ಸುಲಭದ ರೀತಿಯ ಗಳಿಕೆಯನ್ನ ದಾಖಲಿಸ್ತಾ ಇದ್ದಾರೆ. ಮತ್ತೆ ದಾಖಲಿಸ್ತಾ ಇದ್ದಾರೆ ಸೆಕ್ಸ್ ಪೋಡಕ ರಥದ ಗಳಿಕೆಯನ್ನ ಇವಕ್ಕೇನ ಒತ್ತಾಯವನ್ನ ಕಾಣ್ತಾ ಇದೆ 35 ಓಟವನ್ನ ಗಳಿಸಿದಂತ ಅದ್ದೂರಿ ಕ್ರಿಕೆಟ್ ತಂಡ ಎದುರಾಳಿ ತಂಡಕ್ಕೆ 36ರ ಗುರಿಯನ್ನ ನೀಡ್ತಾ ಇದೆ. ಅದೇ ರೀತಿ ನಮ್ಮಿ ಕ್ರೀಡಾಕೂಟ ಅದೇ ರೀತಿ ಇನ್ನೋರ್ವ ನಾಯಕರು ಯಲಹಂಕ ಗ್ರಾಮಾಂತರ ಶ್ರೀನಿವಾಸ ಸರ್ ಅಧ್ಯಕ್ಷರು ಶ್ರೀನಿವಾಸಣ್ಣ, ಹಾಗೆ ನಮ್ಮ ಯಲಹಂಕ ಗ್ರಾಮಾಂತರ ಎಸ್ಸಿ ಮೋರ್ಚಾ ಕಾರ್ಯದರ್ಶಿಗಳು ಆದಂಥ ಮುತುಕದಳ್ಳಿ ಮುನ್ರಾಜಣ್ಣ, ಹಾಗೆ ನಮ್ಮ ಮುಖಂಡರಾದಂಥ ಬೈಲಪ್ಪಣ್ಣ ಇವತ್ತು ನಮ್ಮ ಈ ಟೂರ್ನಿಮೆಂಟ ಪಂದ್ಯಾವಳಿಗಳಿಗೆ ಆಗಮಿಸಿ ನಮಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇರತಕ್ಕಂಥ ನಮ್ಮ ಮುಖಂಡರಿಗೆ ಸನ್ಮಾನ ನಮ್ಮ ಆಯೋಜಕರಾದ ಜಗದೀಶ್, ಸುನೀಲ್, ಗುರುಮೂರ್ತಿ, ಗಣೇಶ್, ಚೇತನ್, ದಂಡಪಾಣಿ ಅವರ ನಮ್ಮ ಮುಖಂಡರಾದ ಬೈಲಪ್ಪಣ್ಣವ್ರಿಗೆ ಜಗದೀಶ್ ಮತ್ತು ಗುರುಮೂರ್ತಿ ಅವರಿಂದ ಟಾರ್ಗೆಟ್ 37 ಸನ್ಮಾನ. ಗಮನಿಸಿಕೊಳ್ಳಿ 37. ಆವಲಹಳ್ಳಿ ಸುರೇಶಣ್ಣ ಮಾಜಿ APMC ಸದಸ್ಯರು, ಹಾಗೆ ಯಲಹಂಕ ಗ್ರಾಮಾಂತರ ನಿರ್ದೇಶಕರು, APMC ನಿರ್ದೇಶಕರು, ಹಾಗೆ ಯಲಹಂಕ ಗ್ರಾಮಾಂತರ SC ಮೋರ್ಚಾ ಅಧ್ಯಕ್ಷರು ಶ್ರೀನಿವಾಸಣ್ಣ, ಹಾಗೆ SC ಮೋರ್ಚಾ ಕಾರ್ಯದರ್ಶಿಗಳು ಆದಂಥ ಮುತುಕದಳ್ಳಿ ಮುನ್ರಾಜಣ್ಣ, ಹಾಗೆ ನಮ್ಮ ಮುಖಂಡರಾದ ಬೈಲಪ್ಪಣ್ಣನವರು,
ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ತುಂಬು ಹೃದಯದ ಸಹಕಾರ ನೀಡ್ತಾ ಬಂದಿರತಕ್ಕಂಥವ್ರು. ನಾವು ಇದೇ ಸಮಯದಲ್ಲಿ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಆ ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದೇ ರೀತಿಯ ಪ್ರೋತ್ಸಾಹ ನಮ್ಮ ಯುವಕರ ಮೇಲೆ ಎಲ್ಲ ಕಾರ್ಯಕ್ರಮಗಳು ಇರಲಿ ಅಂತ ಕೇಳ್ಕೊಳ್ಳುತ್ತಾ ಈಗ ಪಂದ್ಯ ಎರಡನೇ ಇನ್ನಿಂಗ್ಸ್ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಸನ್ಮಾನವನ್ನ ಸ್ವೀಕರಿಸಿದಂಥವರು ಸುರೇಶಣ್ಣ ಅವರು, APMCಯ ಮಾಜಿ ನಿರ್ದೇಶಕರು ಹಾಗೂ ಹಿರಿಯ BJP ಮುಖಂಡರು, ಅದೇ ರೀತಿ ಮುನಿರಾಜು ಅವರು BJPಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮಾಂತರ ಮಂಡಲ, ಅದೇ ರೀತಿ ಇನ್ನೋರ್ವ ನಾಯಕರು ಕಂಬರಹಳ್ಳಿ ಶ್ರೀನಿವಾಸಣ್ಣ ಅವರು BJPಯ ಅಧ್ಯಕ್ಷರು ಗ್ರಾಮ ಮಂಡಲ, ಹಾಗೂ ಬೈಲಪ್ಪನವರು ಕುಂಬಾರಹಳ್ಳಿ ಶ್ರೀನಿವಾಸಣ್ಣನವರು, ಇವರನ್ನ ಕೂಡ ವಿಶೇಷ ಪೂರ್ವಕವಾಗಿ ಅಭಿನಂದನಾ ಪೂರ್ವಕವಾಗಿ ನಮ್ಮೆಲ್ಲರ ಕ್ರೀಡಾ ಆಯೋಜಕರ ಪರವಾಗಿ ವಿಶೇಷವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ತಮ್ಮ ಉಪಸ್ಥಿತಿಯಿಂದ ಈ ಕ್ರೀಡಾಕೂಟ ಬಹಳಷ್ಟು ಹುಮ್ಮಸ್ಸನ್ನು ಕೊಟ್ಟಿದೆ. ನಮ್ಮೆಲ್ಲ ಆಯೋಜಕರಿಗೆ ಮತ್ತಷ್ಟು ಧೈರ್ಯ ಭರವಸೆಯನ್ನು ನೀಡಿದೆ. ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಸರ್. ಮತ್ತೆ 37ರ ಗರಿಯನ್ನ ಬೆನ್ನಟ್ಟಿಕೊಂಡು ಸಾಕ್ತಾ ಇರುವಂತ ತಂಡ ಅಲ್ಪ ಭತ್ತದ ಗರಿಯನ್ನು ಬೆನ್ನಟ್ಟಿಕೊಂಡು ಸಾಗಬೇಕಾಗಿದೆ. ಹಿಂದೂ ಸಾಮ್ರಾಟ್ ಮೈಸೂರು ತಂಡ ಈ ಬಾರಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ನವನೀತ ಹಾಗೂ ವೇಣು ಅವರ ಜೊತೆಗಾರಿಕೆಯಲ್ಲಿ ಸಾಗಿ ಬರ್ತಾ ಇದೆ. ಅದೇ ರೀತಿ ಬಾಹುಬಲಿ ಎಸೆಗಾರಿಕೆ ವಿಭಾಗದಲ್ಲಿ ಕಾಡ್ತಾ ಇರುವಂತಹ ಆಟಗಾರ ಇವರ ಮತ್ತ ಅಗಲವಾದ ಎಸೆತನ ಕಂಡುಕೊಳ್ತಾ ಇದ್ದಾವೆ. ಆರಂಭಿಕ ಹಂತದಲ್ಲಿ ಕೊಂಚ ಲಯವನ್ನು ಕಂಡುಕೊಳ್ಳುವಲ್ಲಿ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತೃತೀಯ ನೇತ್ರಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ವೈಡ್ಗಾಗಿ ಟಿವಿ ಅಂಪೈರ್ ವೈಡ್ ಅಗಲವಾದ ಎಸೆತ. ಮುಂದಿನ ಪಂದ್ಯಾಟದ ನನ್ನ ಚಿಮಿಕೆಗಾಗಿ
ಇವರೇ ತಟ್ಟೆ ಒಟ್ಟು ಓಡುವ ಪ್ರಯತ್ನದ ನಡುವೆ ಒಂದು ಆಟದ ಗಳಿಕೆ ಸಾಧಿಸ್ತಾ ಲೆಗ್ ಬಾಯ್ ಓಕೆನ ಒಂದು ಆಟದ ಗಳಿಕೆ. ಮುಂದಿನ ಸೇವಾರಕ್ಕೆ ಹೊರಭಾಗದಲ್ಲಿ ಸೆಕ್ಸರ್ ಅನ್ನ ದಾಖಲಿಸಿಕೊಳ್ತಾ ಇದೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮಿಕೆಗಾಗಿ ವಿಶ್ವಪ್ರಿಯ ಹಾಗೂ ಬ್ರೈಟ್ ಸ್ಟಾರ್ ತಂಡದ ನಾಯಕರು ದಯವಿಟ್ಟು ವೇದಿಕೆ ಬಳಿ ಆಗಮಿಸಿಕೊಳ್ಬೇಕು. ಮುಂದಿನ ಪಂದ್ಯದ ನಾಣ್ಯ ಚಿಮಿಕೆಗಾಗಿ ಬ್ರೈಟ್ ಸ್ಟಾರ್ ಹಾಗೂ ವಿಶ್ವಪ್ರಿಯ ತಂಡದ ನಾಯಕರು ತಕ್ಷಣದಲ್ಲಿ ಆಗಮಿಸಿಕೊಳ್ಬೇಕು. ಈ ಬಾರಿ ಮತ್ತೊಮ್ಮೆ ಬೆರಸಿನ ಹೊಳೆತವರ ದಾಖಲಿಸ್ತಾ ಇದ್ದಾರೆ. ಸೆಕ್ಸರ್ ದಾಖಲಾತಿ. ಅದೇ ಮುಂದಿನ ಪಂದ್ಯದ ಲಂಡ್ ಚಿಮಿಕೆಗಾಗಿ ನಮ್ಮೊಂದಿಗೆ ಗಣ್ಯರು ಕೂಡಿಕೊಳ್ತಾ ಇದ್ದಾರೆ. ಇವರು ಒಂದು ಓಟವನ್ನು ಗಳಿಸ್ತಾ ಇದ್ದಾರೆ. ಎರಡನೇ ಓಟಕ್ಕೆ ಬರಬಾರ್ತಾ ಇದ್ದಾರೆ. ಸುಲಭದ ರೀತಿಯಲ್ಲಿ ಎರಡು ಓಟವನ್ನ ಮೂರು ಓಟವನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಡ್ತಾ ಇದ್ದಾರೆ. ಈ ಮುಖೇನ ಗಣ್ಯರು ಕೂಡಿಕೊಳ್ತಾ ಇದ್ದಾರೆ. ಮುಂದೆ ಪಂದ್ಯದ ನಾಣ್ಯ ಚಿಮಿಕೆಯಲ್ಲಿ ಸುರೇಶಣ್ಣ ಅವರು ಹಾಗೂ ಮುನಿರಾಜು ಅವರು ಹಾಗೂ ಕುಂಬರಹಳ್ಳಿ ಶ್ರೀನಿವಾಸಣ್ಣ ಅವರು ಬೈಲಪ್ಪನವರು ಕೂಡ ಈ ಒಂದು ನಾಣ್ಯ ಚಿಮಿಕೆಯಲ್ಲಿ ನಮ್ಮೊಂದಿಗೆ ಕೂಡಿಕೊಳ್ತಾ ಇದ್ದಾರೆ. ಡಾಟ್ 1 ರನ್. ಒಂದು ಆಟದ ಗಳಿಕೆಯನ್ನು ಕಾಡ್ತಾ ಇದ್ರೆ ತಂಡದ ಮೊತ್ತ ಬರೋಬ್ಬರಿ 21 ಓಟವನ್ನು ಗಳಿಸ್ತಾ ಇದೆ. ಪ್ರಥಮ ಓವರ್ನಲ್ಲಿ ದೊಡ್ಡ ಮೊತ್ತದ ಗಳಿಕೆಯನ್ನು ದಾಖಲಿಸಿದಂತ ತಂಡ ಇಪ್ಪತ್ತ 21 ಓಟವನ್ನು ಗಳಿಸಿದ್ರೆ ಪಂದ್ಯಾಟದಲ್ಲಿ ಜಯವನ್ನ ಗಳಿಸಬೇಕಾದ್ರೆ 37ರ ಗುರಿಯನ್ನು ದಾಖಲಿಸಬೇಕಾದ ಅವಶ್ಯಕತೆ ಇನ್ನು ಕೇವಲ 16 ಓಟದ ಅವಶ್ಯಕತೆ ಮಾತ್ರ ಕಾಡ್ತಾ ಇದೆ. ಟ್ವೆಂಟಿ4 ಬಾಲ್ 16 ರನ್. 24 ಕೆಸದ ತಂಡ ಕೇವಲ 16 ಓಟವನ್ನು ಮಾತ್ರ ಗಳಿಸಬೇಕಾಗಿದೆ. ಪಂದ್ಯಾಟ ಬಹಳಷ್ಟು ಸುಲಭದ ತೊಟ್ಟನ್ನು ಮಾಡಿಕೊಳ್ತಾ ಇದೆ ತಂಡ ಹಿಂದೂ ಸಾಮ್ರಾಟ್. ಇವರೇ ಮೊಟ್ಟ ಬಹಳಷ್ಟುತ್ತಮವಾದ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ರನ್ನಿಂಗ್ ಕ್ಯಾಚ್ ಅನ್ನ ಪಡೆದಂತ ಪ್ರಶಾಂತ್ ಪೂಜಾರಿ ಇವರೇ ಸುಂದರತೆಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ.
ಹೇ ಮುಖೇನ ಈ ಕ್ರೀಡಾಕೂಟದ ಸರಣಿ ಶ್ರೇಷ್ಠ ಆಟಗಾರನಿಗೆ ವಿಶೇಷವಾಗಿ ಬಹುಮಾನ ದೊರಕ್ತಾ ಇದೆ. ಸೈಕಲ್ ಅನ್ನ ಬಹುಮಾನದ ವಿಶೇಷ ರೀತಿಯಲ್ಲಿ ಈ ಒಂದು ಸೈಕಲ್ನ ಪ್ರಾಯೋಜಕರು ಬಿಜೆಪಿ ಮುಖಂಡರು ಹಾಗೂ SN ಬಾಯ್ಸ್ನ ಮಾಲೀಕರು ಆಗಿರುವಂತ ಶಿವಣ್ಣ ಅವರು ಇದು ಸರಣಿ ಶ್ರೇಷ್ಠ ಪ್ರಶಸ್ತಿಯ ಸೈಕಲ್ನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತ ನಮ್ಮ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದಂತ ಮಹನೀಯರು, ಇವರಿಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಇವರು ಮತ್ತೆ ಸುಂದರತೆ ಎಸುಗಾರಿಕೆಯನ್ನ ಮಾಡಿದ್ರು. ಬಹಳಷ್ಟು ಕಾಲನ್ನ ಬಡಿತಾ ಇದೆ. ಯಾವುದೇ ಓಟಕ್ಕೆ ಅವಕಾಶವಾಗದ ರೀತಿಯಲ್ಲಿ ಎಸುಗಾರಿಕೆಯನ್ನು ಮಾಡ್ತಾ ಇರುವಂತ ಆಟಗಾರ ಎಸುಗಾರ ಸಯ್ಯದ್. ಇವತ್ತು ಗಾಳಿಯಲ್ಲಿ ತೇಲ್ತಾ ಇದ್ದ ಚೆಂಡು ಹೊದ್ದರಿಯ ಆಘಾತ. ಇನ್ನುಳಿದ 19 ಎಸೆ ಬಂದೆ 13 ಓಟದ ಅವಶ್ಯಕತೆ. 19 ಎಸೆತ 13 ಓಟ. ಪಂದ್ಯಾಟ ಕೊಂಚ ತಿರುವನ್ನು ಪಡೆದುಕೊಳ್ತಾ ಇದೆ. ಸಯ್ಯದ್ ತಿರುವನ್ನ ತಂದೊಡ್ಡಬಲ್ಲಂತ ಎಸೆತಗಾರ ಯುವ ಪ್ರತಿಭೆ. ಪ್ರಥಮ ಓವರ್ನಲ್ಲಿ 21 ಓಟವನ್ನ ಗಳಿಸಿಕೊಂಡ್ರು ಕೂಡ ಹಿಂದೂ ಸಾಮ್ರಾಟ ಮೈಸೂರು ತಂಡ ಕೊಂಚ ಎಡವಿಕೆಯನ್ನು ಕಾಡ್ತಾ ಇದೆ. ಎರಡನೇ ಓವರ್ನಲ್ಲಿ ಕೊಂಚ ನಿಧಾನಗತಿ ಆಟಕ್ಕೆ ಮನ ಮಾಡ್ತಾ ಇರುವಂತ ತಂಡ. ಮತ್ತೆ ಸುಂದರತೆಯ ಎಸೆತಗಾರಿಕೆಯನ್ನು ಕಾಡ್ತಾ ಇದ್ದೇವೆ. ಓವರ್ನ ಮುಕ್ತಾಯ. ಸಯ್ಯದ್ ಬಹಳಷ್ಟು ಸುಂದರತೆಯ ಎಸೆತಗಾರಿಕೆಯನ್ನು ಮಾಡಿದ್ರು. ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಂತ ಸಯ್ಯದ್ ಪಂದ್ಯಾಟಕ್ಕೆ ಬಹುತೇಕ 3 ಓಟವನ್ನು ಬಿಟ್ಟುಕೊಟ್ಟಂತ ಸಯ್ಯದ್ ಪಂದ್ಯಾಟಕ್ಕೆ ಪ್ರಮುಖ ತಿರುವನ್ನು ತಂದೊಡ್ಡಬಲ್ಲಂತ ಆಟಗಾರ. ಮತ್ತೆ ಸುಂದರತೆ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರೀತಮ್ ನವ ಎಸೆತಗಾರಿಕೆಯ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಎಸೆತಗಾರ ಪ್ರೀತಮ್ ಎದುರಾಳಿ ತಂಡವನ್ನು ಕಟ್ಟಿ ಹಾಕ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಮತ್ತು ಸುಂದರತೆ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಪ್ರಶಾಂತ್. ನೀಳಕಾಯದ ಎಸೆತಗಾರ ಪ್ರಶಾಂತ್ ಪೂಜಾರಿ.
ಮತ್ತೊಂದು ವೈಡ್ ಎಂಬ ತೀರ್ಮಾನಕಾರ ಸೂಚನೆ. ಅಗಲವಾದ ಎಸೆತ. ರಿವ್ಯೂ ಮುಕ್ತಾಯವನ್ನ ಈಗಾಗಲೇ ತೆಗೆದುಕೊಂಡಿದ್ದೀರಿ. ವೈಡ್ ಎಂಬ ತೀರ್ಮಾನಕಾರ ಸೂಚನೆ. ಪ್ರತಿ ಇನ್ನಿಂಗ್ಸ್ಗೆ ಕೇವಲ ಒಂದು ರಿವ್ಯೂನ ಮಾತ್ರ ಅವಕಾಶ ಇರ್ತದೆ. ಮತ್ತೆ ಸುಂದರತೆ ಎದುಗಾರಿಕೆ ಸತತ ಚೊಕ್ಕೆ ಚೆಂಡಾಗ್ತಾ ಇದೆ. ಪಂದ್ಯಾಟ ರೋಚಕತೆಯನ್ನ ಪಡೆದುಕೊಳ್ತಾ ಇರುವಂತ ಸಂದರ್ಭ. ಒಂದು ಹಂತದಲ್ಲಿ ಸಂಪೂರ್ಣ ಜಯವಾದ ಹಿಡಿತವನ್ನು ಸಾಧಿಸಿದಂತ ತಂಡ ಇದೀಗ ಕೊಂಚ ಎಡವಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಲಘುವಾಯಕೇನ ಸಾಕ್ತಾ ಇದೆ ಚೆಂಡು. ಅಷ್ಟು ಅಂತಿಮ 2 ಎಸೆತ. ಪಂದ್ಯಾಟ ಬಹಳಷ್ಟು ರೋಚಕತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಹೊಡೆತವನ್ನು ದಾಖಲಿಸಿದ್ರು. ಸೀಮಾ ರೇಖೆಯ ಮುಂದೆ ವೇದಿಕೆಯ ಮೇಲ್ಭಾಗದವನ್ನ ಕಾಡ್ತಾ ಇದೆ ಚೆಂಡು. ಓಟದ ಗಳಿಕೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. 6 ಮೊತ್ತ 2. ಇವರು ಮತ್ತೆ ಸುಂದರತೆಯ ಹೊಡೆತವನ್ನು ದಾಖಲಿಸಿದ್ರು. ಮೊತ್ತ 2. ಆಘಾತ ಅರ್ಜಬಕೇನ ಗೊಟ್ಟ ರಕ್ಷಕನ ಕೈ ಸೇರ್ತಾ ಇದೆ. ಹೊಡ್ಡರಿ ಆಘಾತವನ್ನು ಅನುಭವಿಸಿದ್ರೆ ತಂಡ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಹೇಮಕೇನ ತಂಡ ಹೊಡ್ಡರಿಯನ್ನು ಕಳೆದುಕೊಂಡ್ರೆ ತಂಡದ ಮೊತ್ತ 32. 3 ಓವರ್ನ ಮುಕ್ತಾಯಕ್ಕೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟದ ಸರಣಿ ಶ್ರೇಷ್ಠ ಪಂದ್ಯ ವಿಜೇತರಿಗೆ ವಿಶೇಷ ಬಹುಮಾನವಾಗಿ ಸೈಕಲ್ನ ಉಡುಗೊರೆ ರೂಪದಲ್ಲಿ ಲಭಿಸಲಿಕ್ಕಿದೆ. ಈ ಒಂದು ಸೈಕಲ್ನ ಪ್ರಾಯೋಜಕರು ನಮ್ಮೆಲ್ಲರ ಹಿರಿಯ ಮುಖಂಡರು ಹಾಗೂ ಬಿಜೆಪಿಯ ನಾಯಕರು ಹಾಗೂ SN ಬಾಯ್ಸ್ನ ಮಾಲೀಕರು ಆಗಿರುವಂತ ಶಿವಣ್ಣ ಅವರ ಮುಖೇನ ಈ ಒಂದು ಅದ್ಭುತ ಸೈಕಲ್ನ ವಿಶೇಷ ಉಡುಗೊರೆ ರೂಪದಲ್ಲಿ ಸರ್ವಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ಆಟಗಾರರಿಗೆ ನೀಡಿ ಗೌರವಿಸುತ್ತಾರೆ. ಈ ಒಂದು ಪ್ರಶಸ್ತಿಯನ್ನ ನೀಡಿದಂತ ಜಾಹೀರಾತಾಗಿ ನೀಡಿದಂತ ಶಿವಣ್ಣ ಅವರಿಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ದಾಖಲಾಗ್ತಾ ಇದೆ. ಪೋರಾಟ ಹಾರಾಟದ ಗಳಿಕೆಯೊಂದಿಗೆ ಪಂದ್ಯದಲ್ಲಿ ವಿಜಯಶಾಲಿಯಾಗಿ ಹೊರ ಹೊಮ್ತಾ ಇರುವಂತಹ ತಂಡ ಹಿಂದೂ ಸಾಮ್ರಾಟ್ ಮೈಸೂರು. ಮುಂದಿನ ಪಂದ್ಯಾಟವನ್ನು ತಕ್ಷಣದಲ್ಲಿ ಅಂಕಣವನ್ನು ಪ್ರವೇಶಿಸಬೇಕು. ದಯವಿಟ್ಟು ಆಟಗಾರರು ಸರ್ ವಿಷ್ಣು ಪ್ರಿಯಾ. Poolside Cabana Kids Pool Interactive